ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶಿವಗಾಮಿನ ಎದುರಾಕೊಂಡು ಆ ಮನೇಲಿ ಇರಬಾರ್ದು. ಹೇಗಿದ್ರು ನಾವು ಶಿವಗಾಮಿ ಹತ್ರ ಚೆನ್ನಾಗೇ ಇದ್ದೀವಿ, ಅದನ್ನೇ ಕಂಟಿನ್ಯೂ ಮಾಡಬೇಕು. ಶಿವಗಾಮಿಗೆ ಫೇವರ್ ಆಗಿ ಕೆಲಸ ಮಾಡಬೇಕು. ನಮಗೇನು, ಶಿವಗಾಮಿ ಆಸ್ತಿ ನಮಗೆ ಬರಬೇಕು ಅನ್ನೋದು ಬಿಟ್ಬಿಡೋಣ. ಶಿವಗಾಮಿ ಆಸ್ತಿ ನಾವು ಅನುಭವಿಸ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಅವಳ ಆಸ್ತಿನ ನಾವು ಅನುಭವಿಸ್ತಾ ನಾವು ಸಪ್ರೇಟ್ ಆಗಿ ನಮಗೆ ಅಂತ ಆಸ್ತಿನ ಮಾಡ್ಕೋಬೇಕು. ಹೋದ ಸಲ ನಾವು ಅದೇ ಮಿಸ್ಟೇಕ್ ಮಾಡ್ಕೊಂಡಿದ್ದು. ಆಗ ಇಡೀ ಟ್ರಾನ್ಸ್ಪೋರ್ಟ್ ಕಂಪ್ನಿ ನನ್ನ ಕೈಯಲ್ಲಿತ್ತು. ಆದರೆ ಅದ್ರಲ್ಲಿ ಬರೋ ದುಡ್ಡೆಲ್ಲ ಬರೀ ಕುಡಿಯೋದು ಮೋಜು ಮಾಡೋದ್ರಲ್ಲೇ ಕಳೆದ್ಬಿಟ್ಟೆ. ನಮಗೆ ಅಂತ ಏನು ಆಸ್ತಿನೂ ಮಾಡ್ಕೊಂಡಿಲ್ಲ. ನೀನು ಅಷ್ಟೇ, ನಿನಗೆ ಅಂತ ಏನೂ ಮಾಡ್ಕೊಂಡಿಲ್ಲ. ಈ ಸಲ ಬರೋ ಲಾಭದಲ್ಲಿ ನಮ್ಮ ಹೆಸರಲ್ಲಿ ಏನಾದರೂ ಮಾಡ್ಕೊಳ್ಳೇಬೇಕು. ಬುದ್ಧಿವಂತರಾಗಿ ಹುಷಾರಾಗಿ ಕೆಲಸ ಮಾಡಬೇಕು. ಕರೆಕ್ಟ್ ಮಾವ. ಹೋದ್ ಸಲ ಕಳ್ಕೊಂಡಿದ್ದನ್ನ ಈ ಸಲ ಪಡ್ಕೊಂಡ್ಲೇಬೇಕು. ನಾವು ಅಶೋಕ್ ಹತ್ರನೂ ಚೆನ್ನಾಗಿರೋಣ, ಶಿವಗಾಮಿ ಹತ್ರನೂ ಚೆನ್ನಾಗಿರೋಣ. ಒಳಗೊಳಗೆ ನಮಗೇನ್ ಬೇಕೋ ಅದನ್ನ ಮಾಡ್ಕೊಳ್ಳೋಣ. ಅಂದರಿಗೆ ಮಂಚುವಾಡು ಎಲ್ಲರಿಗೂ ಒಳ್ಳೆಯವರು, ಆದ್ರೆ ನಮಗೇನ್ ಬೇಕೋ ಅದನ್ನ ನಾವು ಮಾಡ್ಕೋಬೇಕು. ಅದೇ ಬುದ್ಧಿವಂತರ ಲಕ್ಷಣ. ಮೊದಲಿನ ಥರ ಎಲ್ರಿಗೂ ಗೊತ್ತಾಗೋ ಥರ ದುಡ್ಡು ಮಾಡಬಾರ್ದು. ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ನೀಟಾಗಿ ದುಡ್ಡು ಮಾಡಬೇಕು. ತಿಂಗಳಿಗೆ ಇಷ್ಟು ದುಡ್ಡು ಅಂತ ನಾವು ಮಾಡ್ಕೊಂಡ್ಲೇಬೇಕು.